ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್. ಇಂಗು ತೆಂಗು ಇದ್ರೆ ಮಂಗಮ್ಮ ಮಾಡಿದ ಅಡುಗೆನೂ ಚೆನ್ನ ಅಂತ ಹೇಳ್ತಾರೆ. ಹಾಗೆ ಇವತ್ತು ನಾನು ಕರಾವಳಿಯ ಸಾಂಪ್ರದಾಯಿಕ ಶೈಲಿಯ ಬಂಗಡಿ ಮೀನು ಸಾರನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಹಂಗಾರೆ ಬಂಗಡಿ ಮೀನು ಪದಾರ್ಥ ಮಾಡೋಕೆ ನಾವು ಶುರು ಮಾಡುವ. ಎಂತೆಂತ ಬೇಕಂದೇಳಿ ಒಂದ್ಸತಿ ಬರ್ಕಣಿ ಕಾಂಬ. ಮುಖ್ಯವಾಗಿ ಬಂಗಡಿ ಮೀನು ಸಾರು ಮಾಡೋಕೆ ಬೇಕಾದ ಬಂಗಡಿ ಮೀನು ನಾನಿಲ್ಲಿ 6 ಹದ ಸೈಜಿದ ಬಂಗಡಿ ಮೀನನ್ನ ತಗೊಂಡಿದ್ದೆ. ಅದಕ್ಕೆ ಒಣಮೆಣಸಿನ್ಕಾಯಿ, ನಂದು ಆ್ಯಕ್ಚುಲಿ ಕೈ ಅಳತಿ ಖಾರಕ್ಕೆ ಸರಿಯಾಗಿ ನಾವು ಬೇರೆ ಪದಾರ್ಥಕ್ಕಿಂತ ಒಣಮೆಣಸಿನ್ಕಾಯಿನ ಬಂಗಡಿ ಮೀನು ಸಾರಲ್ಲಿ ಜಾಸ್ತಿ ಬಳಸುತ್ತೆ, ಕಾಯಿನ ಸ್ವಲ್ಪ ಕಡಿಮೆ ಬಳಸುತ್ತೆ. ಈ ಹೊಳಿ ಮೀನು ಸಾರಿಗೆ ಕೆಂಪು ಮೆಣಸನ್ನ ಕಡಿಮೆ ಹಾಕುತ್ತೆ, ಬಟ್ ಬಂಗಡಿ ಮೀನು ಸಾರಿಗೆ ಇಷ್ಟು ಬೇಕು. ಅಂದರೆ ನನ್ನ ಕೈ ಮುಷ್ಟಿಯಲ್ಲಿ ಇದೆಲ್ಲ 3 ಮುಷ್ಟಿ ಮೆಣಸನ್ನ ಹಾಕಿದೆ. ಹಾಗೆ 2 ಚಮಚ ಕೊತ್ತಂಬರಿ, 1.5 ಚಮಚ ಕಾಳು ಮೆಣಸು, ಸ್ವಲ್ಪ ಅರಿಶಿಣ, 1/4 ಚಮಚ ಮೆಂತೆ, 2 ಲಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು. ನಾನಿಲ್ಲೂ ವಾಟೆ ಹುಳಿನ ಯೂಸ್ ಮಾಡ್ತಾ ಇದ್ದೆ, ಆದರೆ ನಿಮ್ಮ ಹತ್ರ ಇದ್ರೆ ನೀವು ಅದನ್ನ ಹಾಕಿ. ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೇದು. ನಮ್ಮ ಕಡೆ ಮೀನು ಸಾರಿಗೆ ಇದನ್ನೇ ಉಪಯೋಗಿಸ್ತಾರೆ, ಆದರೆ ಬಂಗಡಿ ಮೀನು ಸಾರಿಗೆ ಮಾತ್ರ ನಾನು ಸ್ವಲ್ಪ ವಾಟೆ ಹುಳಿನ 4 ರಿಂದ 5 ಸಿಪ್ಪೆ ಅಷ್ಟೇ ಹಾಕೋದು. ಹಾಗಾಗಿ ನೀವು ಇನ್ನು ಹುಣಸೆ ಹುಳಿಯಲ್ಲೂ ಇದನ್ನು ಕವರ್ ಮಾಡ್ಕೊಂಡ್ಲ. ಜೀರಿಗೆ 1.5 ಚಮಚ ಜೀರಿಗೆ, 1 ಚಮಚ ಓಂಕಾಳು, ನೀರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 1 ಕಪ್ ಕಾಯಿ ತುರಿ. ಈಗ ನಾವು ಸ್ಟಾರ್ಟ್ ಮಾಡುವಲ್ಲ, ಹೆಂಗೆ ಹೊರ್ಕಂಡ್ಕಂತೇಳಿ ಹೇಳಿ. ನಾನು ಒಂದು ಬಣಾಲಿನ ಇಟ್ಟಿದ್ದೆ. ಇದಕ್ಕೆ ನಾನು ಏನು ಯಾವುದೇ ಎಣ್ಣೆ ಪಸೆನ ಯೂಸ್ ಮಾಡಿದೆ, ಎಣ್ಣೆಯನ್ನು ಹಾಕದೆ ಎಲ್ಲ ಹೊರ್ಕಂಬ, ಒಂಚೂರು ಡ್ರೈ ರೋಸ್ಟ್ ಮಾಡ್ಕೊಂಬ. ನನ್ನ ಮೆಣಸು ಆಲ್ರೆಡಿ ತರಿ ಇತ್ತು, ಒಂದೇ ಇತ್ತು, ಹಾಗಾಗಿ ನನಗೆ ಮೆಣಸನ್ನ ಹೆಚ್ಚು ಹುರ್ಕೊಂಬ ಅಗತ್ಯ ಇಲ್ಲ. ನಾನು ಅದನ್ನು ತೆಗೆದು ಇಲ್ಲಿ ಸೈಡಲ್ಲಿ ಇಡ್ತಾ ಇದ್ದೆ. ಒಂದು 3 ರಿಂದ 4 ನಿಮಿಷ ಕಾಲ ಈ ಮೆಣಸನ್ನ ಹುರ್ಕಣಿ. ಈಗ ಕೊತ್ತಂಬರಿ ಹಾಕ್ತಾ ಇದ್ದೆ. ಇದು ನನ್ನ ಅಜ್ಜಿ ಯೂಸ್ ಮಾಡ್ತಿದ್ದೆ ಹಿತ್ತಾಳಿ ಸೌಂಡ್ ತಕ ಬಂದಿದೆ, ಅದ್ರಂಗೆ ಇವತ್ತು ನಾನು ಅಡುಗೆ ಮಾಡ್ತಾ ಇದ್ದೆ. ಕೊತ್ತಂಬರಿ ಒಂದು ಹುರಿದು ಆರ್ಕೊಳ್ಳೆ ನಿಮ್ಗೆ ಗೊತ್ತಾಗ್ತ, ಒಂದು ಸೌಂಡ್ ಬರ್ತತ್ತು, ಟಪ್ ಟಪ್ ಅಂದೇಳಿ ಸೌಂಡ್ ಬಪ್ಪರಿಗೆ ಕೊತ್ತಂಬರಿನ ಹೊರ್ಕಣಿ. ಅದು ಹೊರದಾದ್ಮೇಲೆ ತೆಗೆದು ಅದನ್ನು ಸೈಡಲ್ಲಿ ಇಟ್ಕೊಂಬ. ಒಲೆಯಲ್ಲಿ ಮಾಡೋದು ಕಷ್ಟ ಹೌದು, ಆದರೆ ಬೇರೆ ನಾವು ಗ್ಯಾಸಲ್ಲಿ ಮಾಡುವ ಅಡುಗೆಗಳಿಗಿಂತ ಬೇಗ ಆಗುತ್ತೆ, ಯಾಕಂದರೆ ಇಲ್ಲಿ ಉರಿ ಜಾಸ್ತಿ ಇರುತ್ತೆ. ಇದು ಮನೆಂಗೆ ಬೆಳೆದ ಕಾಳುಮೆಣಸು, ನಾವು ಮನೆಂಗೆ ಬೆಳೆದ ಕಾಳುಮೆಣಸು. ಮತ್ತು ಇದರಲ್ಲಿ ಕೆಲವೊಂದು ನೀವು ಕೇಳ್ಕಣಿ ಬೋಳ್ ಕಾಳಿತ್ತು, ಇದು ನಮ್ಮ ಮನೆ ಉಪಯೋಗಕ್ಕೋಸ್ಕರ ಮಾಡಿ ಇಟ್ಕೊಂತತ್ತು. ಮತ್ತು ಇದನ್ನು ಕೆಮಿಕಲ್ ಹಾಕದೆ ಬೆಳೆಸುತ್ತೆ. ಇದನ್ನು ಬೋಳ್ ಕಾಳು ಅಂತತ್ತು. ಇದನ್ನು ಕಾಳುಮೆಣಸಿನ ಹಣ್ಣನ್ನು ಕೊಳಿಸಿ ಇದನ್ನು ನಾವು ಮಾಡಿ ತಯಾರು ಮಾಡಿ ಇಟ್ಕೊಂತತ್ತು. ಈ ಕಾಳುಮೆಣಸು ಇತ್ತಲ್ಲ, ಇದರಲ್ಲಿ ತುಂಬ ಔಷಧಿಯ ಗುಣ ಇತ್ತು. ನಮ್ಮ ಬದಂಗೆ ಹೆತ್ತು ಬಾಣಂತಿಯಿಂದ ಹಿಡಿದು ಮದ್ದುಗಳನ್ನು ಮಾಡೋ ಕಾಯಿಲೆ. ಮತ್ತು ಈ ಕೆಮ್ಮುದರೆ ಎಂತ ಮಾಡ್ತಂದ್ರೆ ರಾತ್ರಿ ಈಗಂತೂ ಚಳಿ ಅಲ್ಲ, ಜನವರಿಯಲ್ಲಂತೂ ಈ ಬದಿಗೆ ನಿಮ್ಗೆ ಇಲ್ಲಿ ಕಂಡ್ರೆ ಗೊತ್ತಾಗ್ತು ವಾತಾವರಣ ತುಂಬ ಚಳಿ ಇರುತ್ತೆ. ಈ ಕಾಳುಮೆಣಸನ್ನ ಜಾಸ್ತಿ ಉಪಯೋಗ ಮಾಡ್ತಾರೆ. ಈ ಕಾಳುಮೆಣಸನ್ನ ಒಂದು 4 ಮಲ್ಕಂಬತ್ತಿಗೆ ತಲೆ ಹತ್ರ ಇಟ್ಕೊಂಡ್ ಮಲ್ಕಂದ್ರೆ ಕೆಮ್ಮ ಬಂದಂಗೆ ಅದನ್ನೇ ಉಪಯೋಗಿಸ್ತಾರೆ ಜಾಸ್ತಿ. ಇನ್ನು ಇದ್ರಂಗೆ ಗುಣ ಇಲ್ಲ ಅಂದ್ರೆ ಮಾತ್ರ ಡಾಕ್ಟರ್ ಹತ್ರ ಹೋಗ್ತಾರೆ. ಬಂಗಡಿ ಮೀನು ಸಾರಿಗೆ ನಾನು ಓಂಕಾಳನ್ನು ಉಪಯೋಗಿಸ್ತಾ ಇದ್ದೆ. ಇದನ್ನು ಸ್ವಲ್ಪ ಹುರ್ಕಂಬ. ಇದು ಹುರಿದಾದ್ಮೇಲೆ ನಿಮ್ಗೇನಾದ್ರು ತುಂಬ ತಲೆನೋವು ಇತ್ತಂದರೆ ಈ ಓಂಕಾಳು ಇರುತ್ತಲ್ಲ, ನೀರನ್ನು ಕುದುಕಿಟ್ಕಣಿ. ಆ ಕುದಿಯುವ ನೀರಿಗೆ ಬೇರೆ ಯಾವುದೇ ಕೆಮಿಕಲ್ ರಹಿತವಾದ ಔಷಧಿಗಳನ್ನ ನಾವು ಜಾಸ್ತಿ ಉಪಯೋಗಿಸೋದು ತುಂಬ ಒಳ್ಳೇದು. ಇದು ನೀವು ನಾವೆಂತ ಮಾಡೋದು, ಕೆಮ್ಮಾರ್ಕೊಳ್ಳೆ ಯಾವುದೋ ಒಂದು ಔಷಧಿ ತಗೊಬತ್ತೆ, ಅದ್ರಲ್ಲಿ ಕೆಮಿಕಲ್ ಸಹಿತವಾಗಿರುತ್ತೆ. ನಾವು ಇದನ್ನು ಹಾಕಿ ಒಂದು ಸ್ಟೀಮ್ ತಗೊಂಡು ಕಾಣಿ, ನೀವು ಎಷ್ಟು ರಿಲೀಫ್ ಸಿಕ್ಕತ್ತಂದರೆ ಓಂಕಾಳುಗಳನ್ನು ಸ್ಟೀಮ್ ತಗೊಂಡು. ಅದನ್ನೆಲ್ಲ ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಮ ಹಿಂದಿನವ್ರು ಹೇಳಿಕೊಟ್ಟಿರ. ಮತ್ತು ಇದು ತುಂಬ ಗ್ಯಾಸ್ಟ್ರಿಕ್ಕಿಗೂ ಕೂಡ ಒಳ್ಳೇದಿದ್ರೆ ಕಷಾಯ ಮಾಡಿ ಕುಡಿದ್ರೆ ಥಂಡಿ ಕೂಡ ಆಗ್ತಿಲ್ಲ. ಜೀರಿಗೆ
ಈ ಜೀರಿಗೆ ಇತ್ತಲ್ಲ ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಳ್ಳೇದು. ಇದನ್ನ ಕಷಾಯ ಮಾಡಿ ಕುಡುದು ಅದೆಲ್ಲ ಮಾಡೋದ್ರಿಂದ ತುಂಬಾ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದ್ದರೆ ಅದರೆಲ್ಲ ಹೊರ ಬರ್ಲಕ್ಕ. ಈ ಹುರಿದಿಟ್ಟು ಮಸಾಲೆ ಒಟ್ಟಿಗೆ ಇಲ್ಲಿ ಕಣಿ ಮೆಣಸು ಕಣಿ ಎಷ್ಟು ಚಂದ ಹುರಿದಿತ್ತು ಕಣಿ. ತುಂಬಾ ಈ ಹದಕ್ಕೆ ಬಂದ್ರೆ ಲಾಯ್ಕತ್ತು ಕಡುಕು. ಹಾಗೆ ಇಷ್ಟು ಹುಣಸೆ ಹಣ್ಣು. ಇದ್ರಲ್ಲಿ ನಾನು 4 ವಾಟೆ ಹುಳಿ ಹಾಕ್ತಾ ಇದ್ದೆ. ನಾನು ಬಂಗಡಿ ಮೀನಿಗೆ ಒಂಚೂರು ವಾಟೆ ಹುಳಿಗಿಂತ ಹುಣಸೆ ಹಣ್ಣನ್ನೇ ಜಾಸ್ತಿ ಉಪಯೋಗಿಸೋದು, ಹುಳಿ ಜಾಸ್ತಿ ಬೇಕು. ಇದು ಹುಳಿ ಇರುತ್ತೆ, ಇದು ಸ್ವಲ್ಪ ಹಾಕ್ತಾ ಇದ್ದೆ. ಇದ್ರ ಒಟ್ಟಿಗೆ ಈ ಅರಿಶಿಣ ಕೊಂಬಿತ್ತಲ್ಲ ಇದನ್ನ ಕುಟ್ಟಿ ಹಾಕ್ತೆ. ಬೆಳ್ಳುಳ್ಳಿನ ಹಾಕಿ ಇದಿಷ್ಟನ್ನ ಆ ಕಾಯಿ ಜೊತೆ ಕಡ್ಕೊಂಡ್ ಬಪ್ಪ ಕಡುಕಲ್ಲಂಗೆ. ಕಡುಕಲ್ಲಿ ಇಲ್ಲಿ ತಪ್ಪು ಕಾಯಿಲ್ಲ ನಮ್ಮ ಹತ್ರ, ಒಲಿ ಮಾತ್ರ ತಕ ಹೊರಗೆ ಇಟ್ಟಿತ್ತು. ಕಡುಕಲ್ಲಿ ಒಳಗಿತ್ತು. ಕಡುಕಲ್ಲೇ ಕಡ್ಕ ಬಂದು ನಾವು ಮತ್ತೆ ಮುಂದೆ ಪದಾರ್ಥ ಮಾಡೋದು ಹೆಂಗೆ ನಾನು ನಿಮ್ಗೆ ತೋರಿಸಿ ಕೊಡ್ತೆ. ನಾನು ಆಗಲೇ ತೋರಿಸಿದೆ ಅಲ್ಲ, ಅದೇ ಅಳತೆಯ ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಕಾಳುಮೆಣಸು, ಮೆತ್ತಿ ಕಾಯಿ, ಒಂದು ಸಣ್ಣ ಅರಿಶಿಣದ ಕೊಂಬು, ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹುಳಿ, ಹಂಗೆ ವಾಂಟಿ ಹುಳಿ ಹಾಕಕ್ಕೆ ನಾನು ನೀರಲ್ಲಿ ನೆನೆಸಿ ಇಟ್ಟಿದ್ದೆ. ಯಾಕಂದ್ರೆ ಒಂಚೂರು ಮೆದು ಆಯ್ಲಿ ಅನ್ಕಂಡು ಅದಿಷ್ಟನ್ನ ಕಲ್ಲಲ್ಲಿ ಚಂದ ಮಾಡಿ ಸ್ವಲ್ಪ ನೀರು ಹಾಯ್ಕೊಂಡು ಕಡ್ಕೊಂಬ. ಬಂಗಡಿ ಮೀನು ಸಾರಿಗೆ ಮುಖ್ಯವಾಗಿ ಈ ಬೇವಿನೆಲೆ ಬೇಕೇ ಬೇಕು. ಈ ಬೇವಿನೆಲೆ ಹಾಕೋದ್ರಿಂದನೇ ಅದಕ್ಕೊಂದು ಹೊಸ ರುಚಿ, ಹೊಸ ಪರಿಮಳ. ಇನ್ನೊಂದೆಂತಂದ್ರೆ ಈ ಬೇವಿನೆಲೆ ಇಲ್ಲಿ ಮನೆಯಲ್ಲೇ ಬೆಳೆದು ಅದನ್ನೇ ಕಿತ್ಕೊಂಡು ಬಂದದ್ದು. ನಾನು ಮೊನ್ನೆ ಒಂದು ವಿಡಿಯೋ ಕಂಡೆ, ಅದರಲ್ಲೆಲ್ಲ ಬೆಸ ಸಂಖ್ಯೆಯಲ್ಲಿ ಮಾತ್ರ ಇರುತ್ತಂತೇಳಿ ಹೇಳಿ ಅದಕ್ಕೆ ಕಾಮನಲ್ಲಿ ಒಂದು ಕುತೂಹಲಕ್ಕೆ ಒಂದು ಲೆಕ್ಕ ಮಾಡಿದೆ. ಬಟ್ ಸಮ ಸಂಖ್ಯೆ ಬೆಸ ಸಂಖ್ಯೆ ಎರಡರಲ್ಲೂ ಇರುತ್ತೆ. ಕಣಿ 2, 4, 6, 8, 10, 12, 14, 16, 18, 20 ಹಾಗೆ 2, 4, 6, 8, 10, 12, 14, 16 ಹಾಗಾಗಿ ಸಮ ಸಂಖ್ಯೆ ಅಥವಾ ಬೆಸ ಸಂಖ್ಯೆ ಮಾತ್ರ ಅಲ್ಲ, ಎರಡೂ ಸಂಖ್ಯೆಗಳಲ್ಲೂ ಈ ಬೇವಿನೆಲೆಗಳು ಇರುತ್ತೆ. ಹಾಗೆ ಶುಂಠಿ ಇದನ್ನ ನಾನು ಮೀನ್ ಮಸಾಲೆ ಹಾಕೋತಿ ಹಾಕ್ತೆ. ಬಂಗಡಿ ಮೀನು ಚಂದ ಮಾಡಿ ತೊಳೆದಿತ್ತು. 3 ಸಲ ತೊಳೆದು ಹೊಟ್ಟೆ ಒಳಗಿರೋ ಕಸ ಕಪ್ಪು ಇರ್ತದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿತ್ತು. ಇದನ್ನ ಈಗ ಬಂಗಡಿ ಮೀನು ತೊಳೆದು ಬಂಗಡಿ ಮೀನಿಗೆ ಒಂದು ಸ್ವಲ್ಪ ಅರಿಶಿಣ, ಶುಂಠಿ, ನೀರುಳ್ಳಿ, ಬೇವಿನೆಲೆ ನಾನು ಈಗಲೇ ಹಾಕಿ ಇಡ್ತೆ. ಇದನ್ನ ಲಾಯ್ಕತ್ತ ಮತ್ತೆ ಬೇಕಾದ್ರೆ ಮತ್ತು ಇದನ್ನ ಉಪಯೋಗಿಸುವ. ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಲಾಯ್ಕ್ ಮಾಡಿ ಕೈ ಹಾಕಬೇಡಿ, ಅದನ್ನ ಚಂದ ಮಾಡಿ ಹೀಗೆ ಅಲ್ಲಿಗೆಲ್ಲ ಹಾಕಿ ತಿರ್ಸಿ. ನಾವು ಈಗಾಗಲೇ ತೊಳೆದು ಉಪ್ಪು ಅರಿಶಿಣ ಹಾಕಿ ಇಟ್ಟ ಬಂಗಡಿ ಮೀನು ಮಸಾಲೆಗೆ ಬಂಗಡಿ ಮೀನಿಗೆ ನಾನು ಮಸಾಲೆನ ಹಾಕ್ತಾ ಇದ್ದೆ. ಉಪ್ಪು ಅರಿಶಿಣ ಪುಡಿ ಹಾಕಿಟ್ಟ ಬಂಗಡಿ ಮೀನಿಗೆ ನಾನು ಮಸಾಲೆನ ನುಣ್ಣಗೆ ಕಡ್ದು ಹಾಕಿದೆ. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಹದ ಮಾಡಿ, ನಾನು ಕಲ್ಲಲ್ಲಿ ತೊಳೆದ ನೀರನ್ನೇ ಯೂಸ್ ಮಾಡ್ತಾ ಇದ್ದೆ. ಅಂತಕ್ಕಂದ್ರೆ ಅದ್ರಂಗೆ ಖಾರದ ಅಂಶ ಇರುತ್ತೆ. ಹಾಕಿ ಹೆಚ್ಚು ತೆಳು ಬೇಡ. ಬಂಗಡಿ ಮೀನು ಸಾರು ಯಾವತ್ತು ದಪ್ಪ ಮಾಡತ್ ನಾವು, ತುಂಬ ತೆಳು ಬೇಡ. ಬಂಗಡಿ ಮೀನಿಗೆ ಮಸಾಲಿನ ಈ ಹದಕ್ಕೆ ಆ್ಯಡ್ ಮಾಡ್ರೆ ಸಾಕು. ನಾನು ಸ್ವಲ್ಪ ದಪ್ಪನೇ ಮಾಡ್ತಿದ್ದೆ. ನಿಮ್ಗೇನಾದ್ರು ದಪ್ಪ ಸಾರು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತೆಳುವಾಯಿ ಮಾಡ್ಕಣಿ. ಆದರೆ ದಪ್ಪ ಸಾರಾದಷ್ಟು ಅದು ಟೇಸ್ಟ್ ಜಾಸ್ತಿ ಕೊಡುತ್ತೆ. ನಾನು ಕೆಲಸತಿ ಎಂತ ಮಾಡ್ತೆ ಅಂದರೆ ಇಡೀ ಒಂದು ಬೇವಿನ ದಂಟನ್ನು ಹಾಕ್ತೆ ಅದಕ್ಕೆ. ಅದು ಇನ್ನೂ ಸ್ಮೆಲ್ ಕೊಡುತ್ತೆ. ಕಡಿ ಬೇಡ ಅಂದರೆ ಅದನ್ನು ತೆಗೆದಿಡ್ಲಕ್ಕೆ ಆಲ್ರೆಡಿ ಬೇವಿನೆಲೆನ ನಾವು ಹಾಕಿತ್ತು. ಇದನ್ನು ನಾನು ಒಲೆ ಮೇಲೆ ಇಡ್ತಾ ಇದ್ದೆ. ಅದು ಸಣ್ಣ ಉರಿಯೆಲ್ಲ ಇದು ಮಾಡ್ತಾ ಇದ್ವಿ. ಒಂದು ಹೇಳ್ತೆ ಎಂತ ಅಂದರೆ ಯಾವ ಕಾರಣಕ್ಕೂ ಸೌಟ್ ಹಾಕಿ ಮಗ್ಸ್ಬೇಡಿ. ಆದಷ್ಟು ಈ ಮಣ್ಣಿನ ಮಡಿಕೆ ಅಥವಾ ನೀವು ಯಾವ ಪಾತ್ರದಲ್ಲಿ ಮಾಡ್ತೀರೋ ಅದೇ ಪಾತ್ರದಲ್ಲಿ ಹಾಕಿ ತಿರ್ಸೋದನ್ನು ಮಾಡಿ.
ಹೀಗೆ ಸಣ್ಣ ಉರಿಯಂಗೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸುವ. ನಾನು ಸ್ವಲ್ಪ ಇದಕ್ಕೆ ಸೌದೆ ಹಾಕ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಒಂದು ನಗುವಿನೊಂದಿಗೆ ನಮ್ಮ ದಿನನ ಆರಂಭಿಸ್ಬೇಕಂತೆ. ಹಾಗೆ ರಾತ್ರಿ ಮಲಗುವಾಗ ಒಂದು ನಗುವಿನೊಂದಿಗೆ ಮನ್ಸಾರೆ ನಗ್ತಾ ನಮ್ಮ ದಿನವನ್ನ ಏನೇನು ಒಳ್ಳೆ ರೀತಿಯಲ್ಲಿ ಕಳೆದಿದ್ದೀವಿ ಅಂತ ನೆನ್ಪು ಮಾಡಬೇಕು ಅಂತ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೌದಲ್ವಾ ಗೆಳೆಯರೆ? ನಮ್ಮ ದಿನವನ್ನ ನಗಾಡ್ತಾ ಆರಂಭಿಸೋಣ, ಹಾಗೆ ದಿನವನ್ನ ನಗಾಡ್ತಾನೆ ಕಳಿಯೋಣ. ಇದಕ್ಕೆ ಸೌಂಡ್ ಹಾಕಬೇಡಿ. ಆದಷ್ಟು ನೀವು ಯಾವ ಪಾತ್ರದಲ್ಲೇ ಮಾಡಿ, ಅದು ನಿಮ್ ಬಿಟ್ಟದ್ದು. ಮಣ್ಣಿನ ಪಾತ್ರೆ ಉಪಯೋಗ ತುಂಬಾ ಒಳ್ಳೇದು, ಆರೋಗ್ಯಕ್ಕೂ ಹಾಗೆ ರುಚಿಯೋ ಜಾಸ್ತಿ. ಆದ್ರೆ ಅದು ಮೀನ್ ಪದಾರ್ಥ ಮಾತ್ರ ಹಿಂಗೆ ಹಿಡ್ಕೊಂಡು ತಿರ್ಸಿ ಇದು ಭಾರ ಇತ್ತು. ಆರು ಅಡ್ಡಿಲ್ಲ, ಬಂಗಡಿ ಮೀನ್ ಸಾರು ಲೈಕ್ ಆಗ್ತಲ್ಲ ತಿಂಬಕ್ಕೆ. ಒಂಚೂರು ಉಪ್ಪು ಬೇಕು, ಉಪ್ಪು ಹಾಕಿ ಸರಿ ಮಾಡುವ. ನಾನು ಸೌಟಲ್ಲಿ ಹಾಕಿ ತಿರ್ಸ್ಲಿಲ್ಲ, ಖಾಲಿ ರಸ ತೆಗೋಕ್ ಮಾತ್ರ ನಾನು ಸೌಂಟನ್ನ ಉಪಯೋಗಿಸಿದ್ದೆ. ಕಾಣಿ ನಂತರ ಮರದ ಸೌಂಡ್ ಕೂಡ ಇತ್ತು. ಕಾಣಿ ಬಂಗಡಿ ಮೀನ್ ಪದಾರ್ಥ ರೆಡಿ ಆಯ್ತು. ಇದಕ್ಕೆ ಬೇಕಾದ್ರೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ಲಕ್ಕ, ಬಟ್ ನಾನು ಹಾಕೋದಿಲ್ಲ, ನಂಗೆ ಹಾಗೆ ಇಷ್ಟ. ನಾನು ಒಲೆಯಲ್ಲಿ ಮಾಡ್ತಿರೋದ್ರಿಂದ ಇನ್ನೂ ಕುದ್ದಷ್ಟು ರುಚಿ ಜಾಸ್ತಿ. ಹಾಗೆ ಇದು ಇವತ್ತಿಗಿಂತ ನಾಳೆ ರುಚಿ. ಸುಮ್ಮನೆ ಹೇಳೋದಲ್ಲ, ಆ ಪದಾರ್ಥ ಮಾಡ್ಕೊಂಡು ಮರು ದಿವಸ ತಿಂಬ ಆ ರುಚಿಯೇ ಬೇರೆ. ಎಂತ ಗೊತ್ತಾ, ನಮ್ಮ ಬದಿಯಂಗೆ ಸಾರಿಗೆಲ್ಲರೂ ಉಪ್ಪು ಜಾಸ್ತಿ ಆರೆ ಒಂದೊಂದು ಟಿಪ್ಸ್ ಇರುತ್ತೆ. ಹಾಗೆ ನಿಮ್ಮ ಕಡೆಯೆಲ್ಲ ಸಾರಿಗೆ ಏನಾದ್ರು ಉಪ್ಪು ಜಾಸ್ತಿ ಆಯ್ತಾ ನೆನ್ಸ್ಕೊಂಡು, ಕಮ್ಮಿ ಆರೆ ಉಪ್ಪು ಹಾಕಿ ನಾವು ಅದನ್ನ ಹದ ಮಾಡ್ಲಕ್ಕ. ಉಪ್ಪು ಜಾಸ್ತಿ ಆರೆ ಎಂತ ಮಾಡಿ ಹೇಳಿ, ನೀವು ಕಮೆಂಟ್ ಮಾಡಿ ನಂಗೆ ಹೇಳಿ ಕೊಡ್ತೀರಿ ಅಲ್ಲ. ಆಹಾ, ಬಂಗಡಿ ಮೀನ್ ಸಾರೀಗ ರೆಡಿ. ನಾ ಇಳಿಸ್ರ ಮೇಲೂ ಕುದೀತಾ ಇತ್ತು. ಇದ್ರ ಜೊತೆ ಕೊಚ್ಚಕ್ಕಿ ಅನ್ನ ತಿಂಬಕ್ಕಷ್ಟು ಲಾಯ್ಕ ಇರುತ್ತೆ. ಆದರೆ ಇದು ಒಂದೇ ಶೈಲಿ ಅಲ್ಲ, ಸಾಂಪ್ರದಾಯಿಕ ಶೈಲಿ ಅಂತ ಬಂದಾಗ ಒಬ್ಬೊಬ್ರು ಕಡೆ ಒಂದೊಂದು ಥರ ಮಾಡ್ತಾರೆ. ಹಾಗೆ ಇನ್ನೂ ಹಲವಷ್ಟು ಬಂಗಡಿ ಮೀನ್ ಸಾರು ಮಾಡುವ ಶೈಲಿಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಗೊಂಡು ಬರ್ತೆ. ನೀವು ಮಾಡ್ಕೋದಿಷ್ಟೇ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಹುಟ್ಟಿರೋದು ಮಂಗಳಗಿರಿ ಸೀರೆ. ಈ ಸೀರೆನ 4 ವರ್ಷಗಳ ಹಿಂದೆ ಚೆನ್ನೈನ ಒಬ್ರು ಡೀಲರ್ ಹತ್ರ ತರಿಸ್ಕೊಂಡೆ. ಡಾರ್ಕ್ ಕಲರ್ ಸೀರೆಗಳು ಅಂದರೆ ನನಗೆ ತುಂಬ ಇಷ್ಟ. ಇನ್ನು ಮಂಗಳಗಿರಿ ಸೀರೆಗಳ ಬಗ್ಗೆ ಹೇಳಬೇಕು ಅಂದರೆ, ಮಂಗಳಗಿರಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಒಂದು ಪಟ್ಟಣ. ಇಲ್ಲಿ ಸಾಂಪ್ರದಾಯಿಕವಾಗಿ ನೇಯ್ಗೆ ವಿಧಾನದಿಂದ ಈ ಸೀರೆಯನ್ನು ತಯಾರು ಮಾಡ್ತಾರೆ. ಅಲ್ಲಿ ಸಿಕ್ಕಿರುವ ಕೆಲವೊಂದು ಶಾಸನಗಳ ಪ್ರಕಾರ ಈ ನೇಯ್ಗೆ ಪದ್ಧತಿಗೆ 400 ವರ್ಷಗಳ ಇತಿಹಾಸವಿದೆ. ಇನ್ನೂ ಹೆಚ್ಚಿನ ವಿಚಾರಗಳು ನಿಮಗೆ ಈ ಸೀರೆಗಳ ಬಗ್ಗೆ ಬೇಕು ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ.